ಎಲ್ಲರಿಗೂ ನಮಸ್ಕಾರ. ಗುಡ್ ಆಫ್ಟರ್ನೂನ್ ಎವ್ರಿವನ್. Respected distinguished guests on the dais. First of all, Padma Nagaraj, Mr. Siddharaju, who is former chairperson of Karnataka Media Academy and president of Press Club, Nirmala, Yashumati ma'am, Kanchan Kaur, Samata, and Mr. Nagaraj, the president of the Association of Karnataka Editors Association, and the founder, president Kalavida Vishnu. He spoke so well. ಎಲ್ಲರೂ ಮಾತಾಡಿದ್ದಾರೆ. ನಾನು ಈಗ ಏನು ಮಾತಾಡಲ್ಲ, ಯಾಕೆಂದರೆ ಈಗ ಒಂದು ವರ್ಕ್ಶಾಪ್ ಸ್ಟಾರ್ಟ್ ಮಾಡೋಣ, ಫ್ಯಾಕ್ಟ್ ಚೆಕಿಂಗ್ ವರ್ಕ್ಶಾಪ್, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್, ಕ್ರೂಷಿಯಲ್. ಮಿಸ್ಇನ್ಫಾರ್ಮೇಷನ್ ಮತ್ತು ಸುಳ್ಳು ಸುದ್ದಿ ಇದು ಒಂದು ಸಮಾಜದಲ್ಲಿ ಒಂದು ಹೊಸ ಒಂದು ಕಾಟ ಥರ ಆಗಿಬಿಟ್ಟಿದೆ, ಆ್ಯಂಡ್ ಇಟ್ ಈಸ್ ಸ್ಪಾಯ್ಲಿಂಗ್ ದ ಜರ್ನಲಿಸಮ್ ಕ್ವಾಲಿಟಿ ಆಲ್ಸೋ. ಸೊ ಈಗ ನಮ್ಮ ಜೊತೆಯಲ್ಲಿದ್ದಾರೆ ಕಂಚನ್ ಕೌರ್, ಹೂ ಇಸ್ ವೆರಿ ಸೀನಿಯರ್ ಪ್ರೊಫೆಸರ್. 40 ವರ್ಷ ಅವರು ಜರ್ನಲಿಸಮ್ ಮಾಡಿದ್ದಾರೆ. ಅವರು ಇಂಡಿಯನ್ ಎಕ್ಸ್ಪ್ರೆಸ್, ಡೆಕ್ಕನ್ ಹೆರಾಲ್ಡ್, ಗಲ್ಫ್ ನ್ಯೂಸ್, ದುಬೈ ಇಂಥ ನ್ಯೂಸ್ ಪೇಪರ್ಸಲ್ಲಿ ಕೆಲಸ ಮಾಡಿದ್ದಾರೆ. ಫ್ಲೋರಿಡಾ ಯೂನಿವರ್ಸಿಟಿಯಲ್ಲಿ ಅವರು ಟೀಚಿಂಗ್ ಡಿಜಿಟಲ್ ಜರ್ನಲಿಸಮ್, ಅದು ಶಿ ಹ್ಯಾಸ್ ಡನ್ ಅ ಕೋರ್ಸ್ ದೇರ್ ಟೀಚಿಂಗ್ ಡಿಜಿಟಲ್ ಜರ್ನಲಿಸಮ್. ಸೊ ಈಗ ಬದಲಾಗುತ್ತಿರುವ ಕಾಲದಲ್ಲಿ ಡಿಜಿಟಲ್ ಜರ್ನಲಿಸಮ್ ಈಸ್ ಇನ್ ಫೋಕಸ್. ಆ ಡಿಜಿಟಲ್ ಜರ್ನಲಿಸಮ್ ಜೊತೆ ಬಂದಿದೆ ಸುಳ್ಳು ಸುದ್ದಿ. ಸೊ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಈ ಸುಳ್ಳು ಸುದ್ದಿ ವಿರುದ್ಧ ಒಂದು ಸಮರ, ಒಂದು ಫೈಟ್, ಒಂದು ವಾರ್ ಇನಿಷಿಯೇಟ್ ಮಾಡಿದೆ. ನಾವು ಎಲ್ಲ ಕಡೆ ಈ ಥರ ಕಾರ್ಯಾಗಾರ ಇದ್ದರು. ವಿ ಹೆಲ್ಪ್ ಕಂಡಕ್ಟ್ ವರ್ಕ್ಶಾಪ್ಸ್ ಇನ್ ಮಿಸ್ಇನ್ಫಾರ್ಮೇಷನ್ ಆ್ಯಂಡ್ ಸುಳ್ಳು ಸುದ್ದಿ ಹೇಗೆ ಪತ್ತೆ ಮಾಡಬೇಕು, ಹೇಗೆ ನಮ್ಮ ಪ್ರೊಫೆಷನಲ್ಲಿ ಜರ್ನಲಿಸಮಲ್ಲಿ ಕ್ಲೀನ್ ಜರ್ನಲಿಸಮ್ ಇರಬೇಕು ಅಂತ ನಮ್ಮ ಒಂದು ಉದ್ದೇಶ ಇದೆ ಮಾಧ್ಯಮ ಅಕಾಡೆಮಿಯಿಂದ. ಸೊ ಪ್ರೊಫೆಸರ್ ಕಂಚನ್ ಕೌರ್ ತುಂಬ ನಮ್ಮ ಅಕಾಡೆಮಿ ಜೊತೆ ಅಸೋಸಿಯೇಟ್ ಆಗಿದ್ದಾರೆ. ಎಲ್ಲ ಕಡೆ ಈ ಥರ ಕಾರ್ಯಾಗಾರ ಮಾಡ್ತಾ ಇದ್ದೀವಿ ನಾವು. ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ, ನೀವು ಇಂಟ್ರ್ಯಾಕ್ಟ್ ಮಾಡ್ಬೋದು. ಅವರು ವಿಜುವಲಿ ಇಲ್ಲಿ ವಿಜುವಲ್ಸ್ ಪ್ಲೇ ಮಾಡ್ತಾರೆ, ಆ್ಯಂಡ್ ದೆನ್ you can interact with her. So thank you Padma madam for giving an opportunity for Karnataka Media Academy. ನಿಮ್ಮ ಜೊತೆ ಅಸೋಸಿಯೇಟ್ ಮಾಡಬೇಕಾದ್ರೆ ಎಡಿಟರ್ಸ್ ಇದ್ದಾರೆ, ಇಲ್ಲಿ ಯಂಗ್ ಜರ್ನಲಿಸ್ಟ್ ಇದ್ದಾರೆ, ನಾಳೆ ಬರುವ ಜರ್ನಲಿಸ್ಟ್, ಯಂಗ್ ನ್ಯೂಸ್ ಲೀಡರ್ಸ್ ಇದ್ದಾರೆ. ಸೊ ಎಲ್ಲರಿಗೆ ಇದು ಇಟ್ ವಿಲ್ ಬಿ ಅನ್ ಯೂಸ್ಫುಲ್ ವರ್ಕ್ಶಾಪ್. ಸೊ ಐ ಹ್ಯಾಂಡ್ ಇಟ್ ಓವರ್ ಟು ಕಂಚನ್ ಕೌರ್ ಮ್ಯಾಮ್. ಸೊ ಶಿ ವಿಲ್ ಬಿಗಿನ್ ದ ವರ್ಕ್ಶಾಪ್. ನಿಮ್ಮ ಮೊಬೈಲಲ್ಲಿ ನೀವು ಇಂಟ್ರ್ಯಾಕ್ಟ್ ಮಾಡ್ಬೋದು. ಅವರು ಫ್ಯಾಕ್ಟ್ ಹೇಗೆ ಚೆಕ್ ಮಾಡಬೇಕು, ಸುಳ್ಳು ಸುದ್ದಿ ಹೇಗೆ ಚೆಕ್ ಮಾಡಬೇಕು, ಫೇಕ್ ಫೋಟೋಗ್ರಾಫ್ಸ್ ಹೇಗೆ ಚೆಕ್ ಮಾಡಬೇಕು, ಅದೆಲ್ಲ ಅವರು ತೋರಿಸ್ತಾರೆ. ಯು ಕ್ಯಾನ್ ಇಂಟ್ರ್ಯಾಕ್ಟ್ ವಿತ್ ಹರ್. ಕ್ವೆಶ್ಚನ್ ಆ್ಯಂಡ್ ಆನ್ಸರ್ಸ್ ಅವರು ಕನ್ನಡ ಇಂಗ್ಲೀಷ್ ಎರಡೂ ಸೇರಿ ಅವರು ಈ ವರ್ಕ್ಶಾಪ್ ಕಂಡಕ್ಟ್ ಮಾಡ್ತಾರೆ. ಸೊ ಥ್ಯಾಂಕ್ ಯು ಎವ್ರಿಬಡಿ. ಐ ಹೋಪ್ ದಿಸ್ ವಿಲ್ ಬಿ ಎ ಯೂಸ್ಫುಲ್ ವರ್ಕ್ಶಾಪ್ ಫಾರ್ ಯು. ನೋಡಿದ್ರಾ? ವಾಟ್ಸ್ಆ್ಯಪ್ ನೋಡಿದ್ರಾ? ಏನು ನೋಡಿದ್ರಿ? ನ್ಯೂಸ್ ನೋಡಿದ್ರಾ? ನ್ಯೂಸಲ್ಲಿ ಏನು ನೋಡಿದ್ರಿ? ನಾವು TV 9 ನ್ಯೂಸ್ ರೀಡರ್ ಇದು ಮಾಡ್ತಾರಲ್ಲ, ಅದ್ರಲ್ಲಿ ಏನು ಹೇಳಿದ್ರು ಅವರು? ಇಸ್ರೇಲ್ ಮತ್ತು ಇರಾನ್ದು ಯುದ್ಧದ ಬಗ್ಗೆ ನಡೀತಾ ಇದೆ. ಏನು ಹೇಳಿದ್ರು? ಯಾರು ಮೇಡಮ್ ಅದ್ರ ಬಗ್ಗೆ ಏನು ಹೇಳಿದ್ರು? ಅದ್ರ ಬಗ್ಗೆ ಮಾಹಿತಿ ಕೊಟ್ಟರು, ಎಲ್ಲೆಲ್ಲಿ ಬಾಂಬ್ ಹಾಕಿದ್ದಾರೆ, ಇದು ಮಾಡಿದ್ದಾರೆ. ಸೊ ಎಲ್ಲಿ ಹಾಕಿದ್ದಾರೆ ಅಂತ ಗೊತ್ತಾ? ಗ್ರೂಪ್ ಮೆಸೇಜಸ್ನಲ್ಲಿ ಏನು ಬಂತು? ಕಾಲೇಜ್ ಗ್ರೂಪ್ ಮೆಸೇಜ್ನಲ್ಲಿ ಅದ್ರಲ್ಲಿ ಏನು ಬಂತು? ಅಟೆಂಡೆನ್ಸ್. ಅದ್ರ ಬಿಟ್ಟು ಬೇರೆ ಇನ್ನೇನಾದರೂ ಬಂದಿಲ್ವಾ? ಇಲ್ಲ. ಓಕೆ, ವಾಟ್ಸ್ ಇಟ್ ಸರ್? ಕ್ಲಾಸ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರು, ಆದರೂ ಅಟೆಂಡೆನ್ಸ್ ಸಿಕ್ಕಲ್ಲ. ಕ್ಲಾಸ್ಗೆ ಸಿಗತ್ತೆ, ಇಲ್ಲಿ ಬಂದಿದ್ದಕ್ಕೆ ಸಿಗತ್ತೆ. ವೆರಿ ಗುಡ್. ಓಕೆ, ಅದು ಬಿಟ್ಟು ಯಾರು ಮುಂಬೈಗೆ ಹೋಗಿದ್ದಾರೆ? ಕಾಲೇಜ್ ಫ್ರೆಂಡ್ಸ್ ಮುಂಬೈಗೆ ಹೋಗಿದ್ದಾರೆ. ಯಾಕೆ? ಗ್ಲೋಬಲ್ ಟ್ರಿಪ್. ನೀವು ಹೋಗಿಲ್ವಾ? ಗ್ಲೋಬಲ್ ಟ್ರಿಪ್ ಮುಂಬೈಗ, ದುಬೈಗಲ್ಲ. ಅದು ಫೈನಲ್ ಇಯರ್. ನೀವು ಪ್ರೊಫೆಷ್ನಲ್, ಅವ್ರು ಪ್ರೊಫೆಷ್ನಲ್ ಅಲ್ಲ. ಓಕೆ, ನೋ ಪ್ರಾಬ್ಲಮ್. ನಿಮ್ಮ ಫೋನ್ಸ್ನಲ್ಲಿ ಎಷ್ಟು ಬರುತ್ತೆ? 50-100 ಮೆಸೇಜಸ್. ಎಷ್ಟು ಓದ್ತೀರಾ ನೀವು ಅದರಲ್ಲಿ? ಎಲ್ಲ ಮೆಸೇಜಸ್ ಓದ್ತೀರಾ? ಇಲ್ಲ. ಯಾಕೆ ಓದಲ್ಲ? ಡಿಲೀಟ್ ಮಾಡೋಕ್ಕೆ ಟೈಮ್ ಸಾಕಾಗಲ್ಲ. ಓಕೆ, ಆದರೂ ನೀವು ಏನು ಎಕ್ಸಲೆಂಟ್. ನೀವು ಇಂಪಾರ್ಟೆಂಟ್ ನಿಮ್ಮ ಬಗ್ಗೆ ಏನು ಸುದ್ದಿಗಳಿದೆಯಾ, ಇವತ್ತಿನ ವಿಶೇಷಗಳಿದೆಯಾ, ಮತ್ತು ಸಮಾಜಕ್ಕೆ ಏನೋ ಕೊಡುಗೆ ಇದೆಯಾ, ಅದ್ರ ಬಗ್ಗೆ ನಾವು ತಿಳ್ಕೊತೀವಿ. ಓಕೆ, ಅದು ನಿಮಗೆ ಓಕೆ. ಎಷ್ಟು ಮೆಸೇಜ್ ಬರುತ್ತೆ ನಿಮ್ಗೆ ಹೇಳಿ? ನಮಗೆ ತುಂಬಾ ಮೆಸೇಜಸ್ ಬರುತ್ತೆ, ಬಟ್ ನಾನು ಅದರಲ್ಲಿ
ಯಾವ ಸೆಲೆಕ್ಟ್ ಇದೆ ಅಷ್ಟನ್ನು ಮಾತ್ರ ನೋಡ್ತೀನಿ, ಮಿಕ್ಕಿದ್ದ ನೋಡಲ್ಲ. ಎಕ್ಸಲೆಂಟ್. ಓಕೆ, ಆನ್ಲೈನ್ ಫೋನ್ ಮೇಲೆ ನೋಡಿ, ಮೇಲೆ ಲ್ಯಾಪ್ಟಾಪ್ ಮೇಲೆ, ನಮ್ಮ ಟ್ಯಾಬ್ ಮೇಲೆ, ನಮ್ಮದು ಫೋನ್ ಮೇಲೆ ಎಷ್ಟು ಇನ್ಫಾರ್ಮೇಷನ್ ಬರುತ್ತೆ ಅಂದರೆ ಸ್ವಲ್ಪ ನಂಬರ್ಸ್ ನಿಮಗೆ ಕೊಡ್ತೀನಿ. ರೈಟ್, 1 ನಿಮಿಷದಲ್ಲಿ 9.5 ಮಿಲಿಯನ್ ಸರ್ಚಸ್. ರೈಟ್, 500 ಮಿಲಿಯನ್ ಪೀಪಲ್ ಯೂಸ್ ಇನ್ಸ್ಟಾಗ್ರಾಮ್. ನಾವೆಲ್ಲ ಇನ್ಸ್ಟಾಗ್ರಾಮ್ ಯೂಸ್. ಈ ಮೈಕಿಂದ ನನಗನ್ಸುತ್ತೆ ಫೀಡ್ಬ್ಯಾಕ್ ರೈಟ್. ಆ್ಯಂಡ್ ನಮ್ಗೆ ಸಿಕ್ಕದ ಮಾಹಿತಿ ನಮಗೆ ಅರ್ಥ ಆಗಲ್ಲ, ಯಾವ್ದು ಸರಿ ಯಾವುದಿಲ್ಲ, ಏನು ನೋಡಬೇಕು, ಯಾವ್ದು ಡಿಲೀಟ್ ಮಾಡಬೇಕು, ನಮ್ಗೆ ಅರ್ಥನೇ ಆಗಲ್ಲ. ಯಾಕಂದರೆ ನಮ್ಗೆ ಅಷ್ಟು ಮಾಹಿತಿ, ಸೋ ಮಚ್ ಇನ್ಫಾರ್ಮೇಷನ್. ಹೇಳಿ, ಯಾರಾದರೂ ಹೇಳ್ತಾರಾ? ನೀವಿಲ್ಲಿ ಕೂತ್ಕೊಂಡು ಸುಮ್ಮನೆ ಕೇಳ್ಕೊಂಡು ಮಲ್ಕೊಳ್ಳೋಕ್ಕೆ ಟೈಮ್ ಇಲ್ಲ. ಸಾರಿ, ಮೈಂಡ್ ಹೀಟ್ ಆಗುತ್ತೆ ಒಂದು, ಹೀಟ್ ಆಗುತ್ತೆ ಒಂದು. ನೆಕ್ಸ್ಟ್ ಸ್ಟೂಡೆಂಟ್ಸ್ ಟು ಸಿಟ್ ಇನ್ ಫ್ರಂಟ್, ವೈ ಯು ಸಿಟಿಂಗ್ ಅಟ್ ದ ಬ್ಯಾಕ್? ಇಲ್ಲಿ ಬಂದು ಕೂತ್ಕೊಳ್ಳಿ ನೀವು. ಗೊತ್ತಾಗಲ್ಲ. ನೋಡಿದ್ರೆ ಅದನ್ನ ನಾವು ವಿಶ್ಲೇಷಣೆ ಮಾಡೋಕ್ಕೆ ನಮಗೆ ಬರಲ್ಲ. ಯಾಕಂದರೆ ಎಷ್ಟು ಇನ್ಫಾರ್ಮೇಷನ್ ಇದೆ, ಎಷ್ಟು ನಾವು ಕೂತ್ಕೊಂಡು ಅದನ್ನ ಆ್ಯನಲೈಸ್ ಮಾಡೋದು ಆಗಲ್ಲ. ಇವಾಗ ನಾವೇನು ಮಾಡ್ತೀವಿ, ನಮ್ಮ ಹತ್ರ ಅವ್ರು ಕಳಿಸಿದ ಇನ್ಫಾರ್ಮೇಷನ್ನ ಅದನ್ನೇ ನಾವು ನಂಬ್ತೀವಿ. ನಮ್ಮ ಫ್ಯಾಮಿಲಿ ಕಳಿಸಿದ್ದು, ನಮ್ಮ ಕುಟುಂಬ ಕಳಿಸಿದ್ದು, ನಮ್ಮ ಫ್ರೆಂಡ್ಸು ಸ್ನೇಹಗಳೆಲ್ಲ ಕಳಿಸಿದ್ದು ಅದೇ ನಾವು ನಂಬ್ತೀವಿ. ಅದು ಸರಿ ಇದೆಯೋ ಇಲ್ವೋ ಅಂತ ನಾವು ನೋಡಲ್ಲ. ಮತ್ತು ನಮಗೇನು ನಂಬಿಕೆ ಅದ್ರ ಪ್ರಕಾರ ಮಾಹಿತಿ ಬಂದರೆ ಅದನ್ನೇ ನಾವು ನಂಬ್ತೀವಿ. ಬೇಗ ಡಿಸಿಷನ್ ತಗೊಳ್ತೀವಿ. ನಮಗೇನಂದರೆ ನಮಗೆ ಸಿಕ್ಕಿದ ತಕ್ಷಣ ನಾವು ಫಾರ್ವರ್ಡ್ ಮಾಡಬೇಕು. ಕರೆಕ್ಟಾ? 1 ನಿಮಿಷ ವೇಟ್ ಮಾಡೋಂಗಿಲ್ಲ. ಇದು ಬಂದಿದೆ ಆವಾಗಲೇ 2 ನಿಮಿಷದಲ್ಲಿ, ನನ್ನಿಂದ ಮುಂಚೆ ಯಾರಾದರೂ ಫಾರ್ವರ್ಡ್ ಮಾಡಬಾರ್ದು, ನಾನೇ ಫಸ್ಟ್ ಮಾಡಬೇಕು ಅಂತ ನಾವು ಮಾಡಿಬಿಡ್ತೀವಿ ಅಲ್ವಾ? ಕರೆಕ್ಟ್, ರೈಟ್? ಸೊ ಮತ್ತೆ ನಮಗೆ ಇದೆಲ್ಲ ಇನ್ಫಾರ್ಮೇಷನ್ ಬರುತ್ತೆ. ನೀವು ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ ಬರಲ್ಲ, ಅದಾಗಲ್ಲ. ನಾವು ಈ ಇನ್ಫಾರ್ಮೇಷನ್ ಯಾವ್ದು ಬರುತ್ತೆ ಅದನ್ನ ನಾವು ಯಾವುದಾದ್ರೂ ನಮಗೆ ಡೇಂಜರಸ್ ಇರ್ಬೋದು, ಅದು ನಮಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು, ಆದರೂ ನಾವು ಮಾಡಲ್ಲ. ನಾವು ಅದನ್ನ ನಂಬ್ತೀವಿ ನಾವು. ಸೊ ನಮ್ಗೆ ಗೊತ್ತಾಗಲಿಲ್ಲದ್ರೆ, ಮಾಧ್ಯಮದಲ್ಲಿ ಏನು ಬರ್ತಾ ಇದೆ ನಮ್ಗೆ ಅರ್ಥ ಆಗ್ತಾ ಇಲ್ಲದ್ರೆ, ಯಾರಾದರೂ ಸುಳ್ಳು ಕಳಿಸಿದ್ರೆ, ಯಾರಾದರೂ ಏನಾದರೂ ಸರಿ ಇರಲಿಲ್ಲದ್ರೆ ಕಳಿಸಿದ್ರೆ ನಾವು ಅದನ್ನ ನಂಬ್ತೀವಿ. ಅದಕ್ಕೆ ನಮಗೆ ಪ್ರಾಪಗಂಡ ಬರುತ್ತೆ, ಮಿಸ್ಇನ್ಫಾರ್ಮೇಷನ್, ಸುಳ್ಳು ಸುದ್ದಿ ಬರುತ್ತೆ. ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ 100 ರೂಪಾಯಿ ಸಿಗುತ್ತೆ ಅಂತ ನಾವು ಕ್ಲಿಕ್ ಮಾಡಿ ನಮ್ಮ ಅಕೌಂಟ್ ಎಲ್ಲ ಖಾಲಿ ಆಗತ್ತೆ. ಕರೆಕ್ಟಾ? ಸೊ ಮತ್ತು ನಾವು ಹೇಳ್ದಂಗೆ ನಮ್ಮ ಮಾತು ಏನು ಹೇಳ್ತಾರೆ, ನಮ್ಮ ಅಭಿಪ್ರಾಯ ಏನು, ಅದ್ರ ಬಗ್ಗೆನೇ ಜನರು ಮಾತಾಡಿದ್ರೆ ಅದು ನಾವು ಕೇಳ್ತೀವಿ. ಬೇರೆಯವ್ರ ಅಭಿಪ್ರಾಯ ಏನು ಅಂತ ನಮಗೆ ಅರ್ಥ ಮಾಡೋಕ್ಕೆ ನಮಗೆ ಇಂಟ್ರೆಸ್ಟ್ ಇರಲ್ಲ. ರೈಟ್? ಅದು ಮಾಡಲಿಲ್ಲದ್ರೆ ನಮಗೆ ಅದನ್ನ ವಿಶ್ಲೇಷಣೆ ಮಾಡೋಕ್ಕೆ ಬರಲ್ಲ ಅದು. ರೈಟ್? ಸೊ ನಮಗೆ ಅದು ಮತ್ತು ನಮಗೆ ಸೈಬರ್ ಸೆಕ್ಯೂರಿಟಿ ರಿಸ್ಕ್ಸ್, ಅದು ನಾವು ಡಿಜಿಟಲ್ ಅರೆಸ್ಟ್ ಆಗುತ್ತೆ, ನಮ್ಮ ಬ್ಯಾಂಕ್ ಅಕೌಂಟ್ ಪ್ರಾಬ್ಲಮ್ ಆಗೋಗ್ಬಿಡುತ್ತೆ, ನಮ್ಮ ಇನ್ಫಾರ್ಮೇಷನ್ ಎಲ್ಲ ಆಚೆ ಬಂದುಬಿಡುತ್ತೆ. ರೈಟ್? ಹೆಲ್ತ್ ಕೇರ್ ಟ್ರೀಟ್ಮೆಂಟ್ಸ್ ನಾವು ಹೇಳಿದ್ದೀವಿ. ಈಗ ಇದು ನೋಡಿದ್ದೀರಾ ನೀವು? ಇದೇನಿದು ಫೋಟೋಗ್ರಾಫು ಏನು ತೋರಿಸ್ತಾ ಇದೆ? ಸ್ವಲ್ಪ ಹೇಳ್ತೀರಾ? 1 ನಿಮಿಷ. ಏನು ತೋರಿಸ್ತಾ ಇದೆ? ಪಾಕಿಸ್ತಾನ್? ಅದು ಕರೆಕ್ಟಾ ಅದು ಇನ್ಫಾರ್ಮೇಷನ್ನು? ಹಾಂ, ಎ ಜನ್ರೇಟೆಡಾ? ನಿಮ್ಗೆ ಹೆಂಗೆ ಗೊತ್ತು? ಸಾರಿ, ಬಿಕಾಸ್ ಅವ್ರು ಆ ಥರ ಮಾಡಲ್ಲ. ಅವ್ರು ಮಾಡಲ್ಲ ಅಂತ ನಿಮ್ಮ ನಂಬಿಕೆ ಇದೆ. ಓಕೆ, ಎಕ್ಸಲೆಂಟ್. ನೋಡಿ, ಆದರೂ ನಮ್ಗೆ ಹೇಗೆ ಗೊತ್ತು? ನಾವು ಚೆಕ್ ಮಾಡಿಲ್ಲ, ನಮ್ಮ ನಂಬಿಕೆ ಇದೆ ಅವ್ರು ಮಾಡಲ್ಲ ಅಂತ. ರೈಟ್? ನಾವು ಏನಾದರೂ ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇರೋದು ನಮ್ಮ ಜೊತೆ. ಇದು ನೋಡಿದ್ರಾ? ಸ್ವಲ್ಪ ದಿನ ಹಿಂದೆ ಬಂದಿತ್ತು ಇದು. ಝೂ ಇಂದ ಯಾರೋ ಒಂದು ಟೈಗರ್ ಬಂದಿದೆ, ಯಾರೊಬ್ಬರು ಚೆನ್ನಾಗಿ ಕುಡ್ಕೊಂಡು ಅಲ್ಲಿ ಅದನ್ನ ಟೈಗರ್ನ ಹಿಂಗೆ ಪೆಟ್ ಮಾಡಿಬಿಟ್ಟು ಕಳಿಸಿದ್ರು. ಕರೆಕ್ಟಾ ಇಲ್ವೋ? ವಿಡಿಯೋ ಅದು ನೋಡಿದ್ದೀರಾ? ಏನು ಅಂದ್ಕೊಂಡ್ರಿ ನೀವು? ಅದು ಫೇಕ್ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ? ಆ ಥರ ಸಾಧ್ಯನೇ ಇಲ್ಲ. ಹೌದಾ? ಎಸ್. ಓಕೆ. ನಾಯಿ ಇತ್ತು, ನಾಯಿ AI-ನಲ್ಲಿ ಇದು ಮಾಡಿದ್ದಾರೆ. ಅದು ನಿಮ್ಗೆ ಹೇಗೆ ಗೊತ್ತು? ಚೆಕ್ ಮಾಡಿದ್ರಾ ನೀವು ಒಂದ್ಸಲಿ?
ಇಲ್ಲ, ಬೆಕ್ಕಂತ ಅನಿಸ್ತು. ಕರೆಕ್ಟು, ರೈಟ್. ಓಕೆ, ವಾಟ್ ಅಬೌಟ್ ದಿಸ್? ಇದು ಜೈಪುರ್ ಅಂತ ಹೇಳಿದ್ರು, ಸಿಟಿ ಆಫ್ ಲೈಟ್ಸ್, ಜೈಪುರ್. ಸೊ ಜೈಸಲ್ಮೇರ್, ಸಾರಿ, ಜೈಸಲ್ಮೇರ್ ಸಿಟಿ ಆಫ್ ಲೈಟ್ಸ್. ಇಸ್ ದಿಸ್ ಕರೆಕ್ಟ್? ವಾಟ್ ಯು ಥಿಂಕ್? ಸರಿನಾ ಇದು ಜೈಸಲ್ಮೇರ್ ಫೋಟೋನಾ? ಇದಕ್ಕೆ ಹೇಗೆ ನಿಮಗೆ ನಂಬಿಕೆ ಇದೆ? ನಂಬಿಕೆ ಇದೆಯಾ ಏನಾದರೂ ಈ ಜೈಸಲ್ಮೇರ್ ಫೋಟೋ ಇದೆಯೋ ಇಲ್ವೋ ಅಂತ? ಸರಿ, ಅದು ಎರಡಕ್ಕೆ ನಮ್ಗೆ ನಂಬಿಕೆ ಇರಲಿಲ್ಲ, ಇದಕ್ಕೆ ನಂಬಿಕೆ ಇದೆಯಾ? ವಾಟ್ ಯು ಥಿಂಕ್? ವೆರಿ ಗುಡ್ ಪ್ಲೇಸ್. ಹಾಂ, ಅದ್ರ ಮೇಲೆ ನಂಬಿಕೆ ಬರಲ್ವಾ? ಓಕೆ, ರೈಟ್. ಯಾ, India is a poor country. Last year in Navaratri, Mercedes-Benz sold a car every 6 minutes. 6 ನಿಮಿಷದಲ್ಲಿ ಒಂದು Mercedes-Benz ನಮ್ಮ ದೇಶದಲ್ಲಿ ಮಾರಾಟ ಆಯಿತು. ನಂಬಿಕೆ ಇದೆಯೋ ಇಲ್ವೋ? ಸುಳ್ಳ? 100% ಸುಳ್ಳು. ಓಕೆ, ಯಾಕೆ? ಹಾಂ, ಪಬ್ಲಿಸಿಟಿನ ಅವ್ರಿಗೆ. ಹಾಂ, ಮಾರುತಿ ಕಾರ್ಗಳನ್ನೇ ತಗೊಳಕ್ ಯಾರು ಇಲ್ಲ, ಈ ಮರ್ಸಿಡಿಸ್ ಬೆನ್ಸ್ ಯಾವ ಕಾರ್ ಯಾರು? ಮಾರುತಿ ಕಾರ್ ತಗೊಳಕ್ಕೆ ಯಾರು ಇಲ್ಲ, ಮರ್ಸಿಡೀಸ್ ಬೆನ್ಸ್ ಎಲ್ಲಿಂದ ತಗೊಳ್ತಾರೆ? ದುಬಾರಿ. ಓಕೆ, ದುಬಾರಿ ಕಾರ್. ಓಕೆ, ಆಲ್ ರೈಟ್. ಓಕೆ, ನೋಡೋಣ, ಸ್ವಲ್ಪ ಹೊತ್ತಾದ್ಮೇಲೆ ನೋಡೋಣ ಇದು ಸರಿ ಇದೆಯೋ ಇಲ್ವೋ ಅಂತ. ರೈಟ್, ಈಗ ಇದು ಸರಿ ಇದೆ. ಓಕೆ, ಇಂಡಿಯನ್ಸ್ ಲಾಸ್ಟ್ 11.3 crore to cyber fraud in 9 months of 2024. ಅಲ್ಲಿ ಇಷ್ಟು ಕಾಸು ನಮ್ಮ ಹತ್ರ ಎಲ್ಲಿಂದ ಬಂತು ಅಂತ ಕೇಳಬಾರ್ದು, ಆದರೂ ನಾವು ಇಷ್ಟು ಕಾಸು ನಾವು ಕಳೆದಿದ್ದೀವಿ ಒಂದು ವರ್ಷದಲ್ಲಿ. ನೀವೆಲ್ಲ ಪತ್ರಕಾರರು ತುಂಬ ಸ್ಮಾರ್ಟಾಗಿರ್ತೀರಾ ಅಂದ್ಕೊಂಡು ನೋಡಿ, ಇಲ್ಲಿ ಸೀನಿಯರ್ ಜರ್ನಲಿಸ್ಟ್ ಆ್ಯಂಡ್ ಹಿಸ್ ವೈಫ್ ವರ್ ಹೆಲ್ಡ್ ಅಂಡರ್ ಡಿಜಿಟಲ್ ಅರೆಸ್ಟ್ ಫಾರ್ 3 days. 3 ದಿನಕ್ಕೆ ಪತ್ರಕಾರರು ಸ್ಮಾರ್ಟಾಗಿರ್ತಾರೆ, ಅವ್ರಿಗೇನು ಸರಿ ಇದೆ, ಸರಿ ಇಲ್ಲ, ಸುಳ್ಳು ಏನು ಅಂತ ಗೊತ್ತಾಗತ್ತೆ ಅಂತ ನಮಗೆ ನಂಬಿಕೆ. ಕರೆಕ್ಟಾ? ನೋಡಿ ಏನಾಯಿತು, ಅಷ್ಟು ನಂಬಿಕೆ ಇಟ್ಬಿಟ್ಟು ಅಷ್ಟು ಸ್ಮಾರ್ಟಾಗಿದ್ದವರು ಇವರು ನಮ್ಮ ಎಡಿಟರ್ ಇದ್ದರು, ನಾನು ಹೇಳಬಾರ್ದು, ಅವ್ರ ಎಡಿಟರ್ ಇದ್ದರು, ಆದರೂ ನೋಡಿ ಅವ್ರಿಗೆ ಏನಾಗಿತ್ತು. ಯಾಕಿದೆಲ್ಲ ನಾವು ಓದಬೇಕು? ಯಾಕಿದೆಲ್ಲ ಇಂಪಾರ್ಟೆಂಟು? ಯಾಕೆ ನೀವೆಲ್ಲ ಬಂದಿದ್ದೀರಾ? ಯಾಕೆ ಬಂದಿದ್ದೀರಾ ಇದೆಲ್ಲ ಕೇಳೋಕ್ಕೆ? ಯಾಕೆ? ವೈ ಡಸ್ ಇಟ್ ಮ್ಯಾಟರ್? ಇಂಪಾರ್ಟೆಂಟ್? ಹಾಂ, ಯಾಕೆ? ಯಾಕೆ ರೈಟ್ ರಾಂಗ್ ಇಂಪಾರ್ಟೆಂಟ್? ಮೀಡಿಯಾದಲ್ಲಿ ಆಕ್ಚುಲಿ ನಾವು ಫೇಕ್ ನ್ಯೂಸ್ಗಳನ್ನ ಬಿಡೋದಕ್ಕೆ ಮಾಡಿದ್ರೆ ತಿಳ್ಕೊಂಡ್ರೆ ನೀಟಾಗಿ ಬಿಡ್ಬೋದು. ಅದು ಫೇಕ್ ನ್ಯೂಸ್ ಇದ್ದಾಗ ನಾವು ಇತರರಿಗೆ ಹೇಳೋಕ್ಕಾಗಲ್ಲ. ನಾವು ನಮ್ಮನ್ನೇ ಬೆಳ್ ಮಾಡಿ ತೋರಿಸೋ ಥರ ಆದರೆ ನಾವು ಇನ್ನೊಬ್ರಿಗೆ ನಾವು ಗೊತ್ತಾಗಬೇಕು. ನಾನು ಹೇಳ್ತೀನಿ ಯಾಕೆ ಅಂತ. ಇದು ನೋಡಿದ್ದೀರಾ? ಇದು ನೀವು ಇದು ಯಾರು ಅಂತ ಗೊತ್ತಾ? ಹಾಂ, ಇದು ಹಿಂದಿ ಆ್ಯಕ್ಟರ್ ಮನೋಜ್ ಬಾಜ್ಪಾಯಿ. ಈ ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ, ಅಲ್ಲಿ ನೋಡಿದ್ರೆ ನೀವು ಬಿಹಾರ್ ಎಲೆಕ್ಷನ್ಸ್ನಲ್ಲಿ ಈ ಪಾರ್ಟಿಗೆ ವೋಟ್ ಮಾಡಿ ಅಂತ ತೋರಿಸ್ತಾ ಇದೆ. ಆಯಿತಾ? ಆ್ಯಕ್ಚುಲಿ ಇದು ಸುಳ್ಳು. ಅವರು ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಮಾಡಿದ್ರು, ಅಮೆಝಾನ್ ಪ್ರೈಮ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ. ಆ ಅಡ್ವರ್ಟೈಸ್ಮೆಂಟ್ನ ತೊಗೊಂಡ್ಬಿಟ್ಟು, ಜಾಹೀರಾತಿನ ತೊಗೊಂಡ್ಬಿಟ್ಟು ಇವರು ಇದ್ರ ಮೇಲೆ ಸೂಪರ್ ಇಂಪೋಸ್ ಮಾಡಿದ್ದಾರೆ, AI ಜನರೇಟೆಡ್ ಮಾಡಿದ್ದಾರೆ. ಆಯಿತಾ? ಇದರಲ್ಲಿ ನೀವು ಅವಾಗ ಏನಾಯಿತು? ಏನು ಪ್ರಾಬ್ಲಮ್ ಇದೆ ಹಿಂಗೆ ಮಾಡಿದ್ರೆ? ಹಾಂ, ತಪ್ಪು ಸಂದೇಶ ಹೋದರೆ ಏನು ಪ್ರಾಬ್ಲಮ್ಮು? ಹೋಗಲಿ. ಹಾಂ, ಅದು ಹೇಗೆ? ಒಬ್ಬ ಸಪರೇಟ್ ಇರ್ತಾ ಇದ್ದಾರೆ. ನಾವು ಥಿಂಕ್ ಮಾಡಬೇಕು, ಯೋಚನೆ ಮಾಡಬೇಕು, ನಮ್ಮ ಬುದ್ಧಿ ಉಪಯೋಗಿಸ್ಬೇಕು. ಅದೆಲ್ಲ ಬರಲ್ಲ ನಮಗೆ. ಇವ್ರು ಹೇಳಿದ್ದಾರೆ ನಾವು ಮಾಡ್ತೀವಿ ಅಂತ. ಇದು ಏನಂದರೆ 2018ನಲ್ಲಿ 30 ಜನರು, ಈ ದೇಶದಲ್ಲಿ 30 ಜನರು ಸತ್ತಿರೋದು. ಯಾಕಂದರೆ ವಾಟ್ಸಾಪ್ನಲ್ಲಿ ಒಂದು ಸುದ್ದಿ ಬಂತು, ಹಾಂ, ಮಕ್ಕಳು ಕಳ್ಳರು. ಹೇಳಿ ಅದ್ರ ಬಗ್ಗೆ. ಅಲ್ಲ, ಅದ್ರ ಬಗ್ಗೆ ಚಿಂತಾಮಣಿ ಒಂದು ಘಟನೆ ಆಗಿತ್ತು ಮೇಡಮ್. ಹೇಳಿ. ಆ್ಯಕ್ಚುಲಿ ಅದು ಕೇಸು ಪೆಂಡಿಂಗ್ ಇದೆ, 302 ಅಂದರೆ ಕೊಲೆ ಕೇಸು ಪೆಂಡಿಂಗ್ ಇದೆ. ಅದೊಂದು ರೀತಿ ಇದು ಏನು ವಾಟ್ಸಪ್ಪಲ್ಲಿ ಸುಳ್ಳು ಸುದ್ದಿಗಳನ್ನು ವಾಪರಿಸೋದು. ಬಂದಿದ್ದಾರೆ ಅಂತ ಹೌದು, ವಾಟ್ಸಾಪ್ನಲ್ಲಿ ಮಕ್ಕಳು ಕಳ್ಳರು ಬಂದಿದ್ದಾರೆ ಅಂತ ಎಲ್ಲ ಸುಳ್ಳು.
ಎಲ್ಲ ಸುಳ್ಳು. ಜನರನ್ನ ತಗೊಂಡು ಇಲ್ಲ ಬೆಂಗಳೂರಿನಲ್ಲ, ಚಿಂತಾಮಣಿನಲ್ಲ, ಪೂರ್ತಿ ದೇಶದಲ್ಲಿ 32 ಜನರನ್ನ ಹಿಂಗೆ ಸಾಯಿಸಿದ್ದಾರೆ. ಅವ್ರು ಹೇಳಿದ್ದಾರೆ, ನಾವು ಇಲ್ಲ ಮಕ್ಕಳು ಕಳ್ಳರಲ್ಲ, ನಾವು ಬೇರೆ ಕೆಲಸಕ್ಕೆ ಇಲ್ಲಿ ಬಂದಿದ್ದೀವಿ. ಇಲ್ಲ, ಯಾರೂ ಕೇಳಿಲ್ಲ. ಇಲ್ಲಿ ಸುಳ್ಳು ಸುದ್ದಿ ಸಿಕ್ಕಿದ್ರೆ ನಮಗೆ, ನಾವು ನಂಬಿದ್ರೆ ಇದೇ ಕಷ್ಟ. ಅದು ನಾವು ಯೋಚಿಸ್ಬೇಕು. ಅದು ಏನು ಫ್ಯಾಕ್ಟ್ಸ್ ಇದೆ ಅದನ್ನ ಅದು ಮಿಕ್ಸಪ್ ಆಗುತ್ತೆ ಸುಳ್ಳು ಸುದ್ದಿ ಬಂದರೆ, ರೈಟ್. ತುಂಬ ಸೊಸೈಟಿ ನಮ್ಮದು ತುಂಬ ಡಿವೈಡ್ ಆಗುತ್ತೆ. ಇದು ಮಕ್ಳು ಕಳ್ಳರದೇ ಕತೆ ನೋಡಿದ್ರೇ, ಅವ್ರ ಮಕ್ಳು ಕಳ್ಳರು, ಅವ್ರು ಆಚೆಯಿಂದ ಬಂದಿದ್ದಾರೆ, ಅವ್ರು ಏನು ಜಾತಿ ಏನು ಮಾತು ಏನಿಲ್ಲ, ಮಕ್ಕಳು ಕಳ್ಳರು ಆಚೆಯಿಂದ ಬಂದಿದ್ದಾರೆ, ಬೇರೆ ಊರು ಅಂತೆ ಕೇರಳಗೆ ಹೋಗುತ್ತೆ, ತಮಿಳ್ನಾಡಿಗೆ ಹೋಗುತ್ತೆ, ಆದರೆ ಅವ್ರನ್ನ ಅಟ್ಯಾಕ್ ಮಾಡೋದು, ನೀವು ಕಟ್ ಮಾಡೋಕ್ಕೆ ತಗೊಂಡೋಗ್ತಾ ಇದ್ರಿ ಅಂತ, ಇದೊಂಥರ ಮಿಸ್ಯೂಸ್ ಅಲ್ಲಿ. ಅಂಥ ಇನ್ಫಾರ್ಮೇಷನ್ನು ತುಂಬ ಮಿಸ್ಯೂಸ್ ಆಗುತ್ತೆ. ಮತ್ತು ನಾವು ಸುಳ್ಳು ಸುದ್ದಿ ನೋಡಿದ್ರೆ, ಈ ಗೌರ್ಮೆಂಟ್ ಕಳಿಸಿದ್ದಾರೆ, ಮೀಡಿಯಾನಲ್ಲಿ ಬರ್ತಾ ಇರೋದು ಸುದ್ದಿ ಸರಿನಾ, ಅದು ನಮ್ಗೆ ಡೌಟ್ ಬರುತ್ತೆ. ಅದು ನಮಗೆ ನಂಬಿಕೆ ಬರಲ್ಲ, ನಮಗೆ ಯಾವುದನ್ನಲ್ಲೂ ನಂಬಿಕೆ ಬರಲ್ಲ. ಈಗ ನಮಗೆ ಸೆಲೆಬ್ರಿಟಿ ಹೇಳ್ತಾ ಇರೋದು ನಂಬಿಕೆ ಬರುತ್ತೆ, ಆದರೂ ಎಲ್ಲ ಕಡೆ ಸುಳ್ಳು ಸುದ್ದಿ ಬಂದರೆ ಇದು ಕೂಡ ಸುಳ್ಳು ಅಂತ ನಮಗೆ ಅನಿಸುತ್ತೆ. ನಮಗೂ ಅದೇ ಪ್ರಾಬ್ಲಮ್ ಆಗೋಗ್ಬಿಡುತ್ತೆ. ನಾವು ನಮ್ಮ ಪ್ರತಿನಿಧಿನ ನಮ್ಮ ಕೆಲಸ ಮಾಡೋಕ್ಕೆ ನಾವು ಕಳಿಸ್ತೀವಿ, ಕರೆಕ್ಟಾ? ನಮ್ಮ ರೆಪ್ರೆಸೆಂಟೇಟಿವ್ ಅವರು. ಆದರೂ ನಾವೇನು ಹೇಳ್ತೀವಿ? ನಾವು ರೆಪ್ರೆಸೆಂಟೇಟಿವ್ ಹೇಳ್ತೀರಾ? ಏನು ಹೇಳ್ತೀವಿ ನಾವು? ನೋ, ಫಾರ್ ದ ಪೀಪಲ್ ಬೈ ದ ಪೀಪಲ್, ಕರೆಕ್ಟ್. ಬಟ್ ಏನು ಹೇಳ್ತೀವಿ ಅವ್ರನ್ನ? ನಾವು ಕಳಿಸ್ತೀವಲ್ಲ, ನಾವು ವೋಟ್ ಮಾಡ್ತೀವಲ್ಲ. ಹಾಂ, ಈಗ ಮೊಬೈಲಲ್ಲಿ ಮಾತ್ರ ನಿಮಗೆ ಫೇಕು, ಆದರೆ TV ಚಾನಲ್ಗಳಲ್ಲಿ ಫೇಕ್ ಬರೋದಿಲ್ವಾ? ಅದೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಕೊಡಿ. ಗೊತ್ತಾಗತ್ತೆ ನಿಮ್ಮ ಕೆಲಸ ಮಾಡ್ತಾ ಇದ್ದಾರೆ ಇಲ್ವೋ ಅಂತ. ಸಾರಿ, ಹೇಳಿ. ಈಗ ವಾರ್ ನಡೀತಿರೋದು ನೋಡಿ, ಜನಗಳಿಗೆ ಗಾಬರಿ ಆಗ್ತದೆ. ಏನು ಈ ಥರ ಎಲ್ಲ ಒಂದು ದೇಶದ ಮೇಲೆ ಬಾಂಬ್ ಹಾಕ್ತಿದ್ದಾರೆ, ಮಿಸೈಲ್ಸ್ ದಾಳಿ ನಡೆಸ್ತಿದ್ದಾರೆ, ಈ ಥರ ಎಲ್ಲ ತೋರಿಸ್ತಿದ್ದಾರೆ. ಬಟ್ ಅದರಲ್ಲಿ ಸಾಕಷ್ಟು ಫೇಕ್ ನಡೀತದಲ್ವಾ? ತೋರಿಸೋದ್ರಲ್ಲಿ ನಡೀತದಲ್ವಾ? ಅದ್ರ ಬಗ್ಗೆ ಅಂತ. ಸೊ ಆದರೂ ಈ ಸುಳ್ಳು ಸುದ್ದಿ ಇರುತ್ತಲ್ಲ, ಅದ್ರ ಮೇಲೆ ನಾವು ಯಾಕೆ ನಂಬಿಕೆ ಮಾಡ್ಕೊಳ್ತೀವಿ? ಅದು ನೀವು ಯೋಚಿಸ್ತಾ ಇದ್ದೀರಾ ಯಾವಾಗಾದರೂ? ನಾವು ಯಾಕೆ ಆ ಸುಳ್ಳು ಸುದ್ದಿ ಬಂದರೆ ನಾವು ಯಾಕೆ ಅದನ್ನ ನಂಬ್ತೀವಿ? ನಮಗೆ ಯೋಚನೆ ಮಾಡೋ ಶಕ್ತಿ ಕಡಿಮೆ ಇದೆ. ಹಾಗೇನಿಲ್ಲ, ನಮ್ಗೆ ಯೋಚನೆ ಇದೀವಿ, ಒಂಥರ ಥ್ರಿಲ್ ಆಗಿ ನಾವು ಅದನ್ನ ನಂಬ್ತಾ ಇದ್ದೀವಿ. ಪ್ರಚೋದನೆ ಕೂಡ ಆಗ್ತದೆ ಅದರಿಂದ ನಮಗೆ. ಆಬ್ಸಲ್ಯೂಟ್ಲಿ ರೈಟ್. ನಮಗೆ ಅದು ನೀವೇನು ಹೇಳಿದ್ರಿ? ಕುತೂಹಲ. ಅದನ್ನ ನಮ್ಗೆ ಅರ್ಥ ಮಾಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ನಮಗೆ ಸ್ವಲ್ಪ ಟೈಮ್ ಆಗುತ್ತೆ, ರೈಟ್. ಮತ್ತು ತುಂಬ ಇನ್ಫಾರ್ಮೇಷನ್ ನಾವು ಮೊದಲೇ ಹೇಳಿದ್ವಿ, ಬರುವಾಗ ನಮಗೆ ಕಷ್ಟ ಆಗುತ್ತೆ. ಮತ್ತು ನಾವು ಯಾಕೆ ನಮಗೆ ಯಾರಾದರೂ ನಮಗೆ ಏನಾದರೂ ವಾಟ್ಸಪ್ ಕಳಿಸಿದ್ರೆ ನಾವು ಯಾಕೆ ಫಾರ್ವರ್ಡ್ ಮಾಡ್ತೀವಿ? ಕರೆಕ್ಟ್. ಆಲಿಕಲ್ಲು ಅದು ಕರಗಲಿಲ್ಲ, ರಾಸಾಯನಿಕ ಕೆಮಿಕಲ್ಸ್ ಇಂದ ಬರ್ಸಿದ್ದು, ಬಿಲ್ ಕ್ಲಿಂಟನ್ ಮಾಡಿದ್ದು ಅಂದ್ರು. ಇದನ್ನ ಎಷ್ಟು ಜನ ಫಾರ್ವರ್ಡ್ ಮಾಡಿದ್ರು ಅಂದ್ರೆ ನಾವೇನೇ ಹೌದಾ ನಿಜನಾ ಅಂತ ನಂಬ ಹಾಗಾಯ್ತು. ದಯವಿಟ್ಟು ಇದ್ರ ಬಗ್ಗೆನೂ ಒನ್ ವೀಕ್ ಜಸ್ಟ್ 2-3 days ಬ್ಯಾಕ್ ಆಗಿರೋ ಕತೆ ಇದು. ಹೌದು, ಹಾಸನ, ಧಾರವಾಡನಲ್ಲೂ ಆಗಿತ್ತು. ಧಾರವಾಡನಲ್ಲಿ ತುಂಬ ಆಗಿತ್ತು, ಆದರೂ ನಾವು ಕಳಿಸ್ತೀವಿ, ಆಯಿತಾ? ದಟ್ ಬಿಕಮ್ಸ್ ಡಿಸ್ಇನ್ಫಾರ್ಮೇಷನ್. ಓಕೆ. ಆ್ಯಂಡ್ ದೆನ್ ದೇರ್ ಆರ್ ಅದರ್ ವೆರೈಟೀಸ್. ಬೇರೆ ಥರ ನಾವು AI ಫ್ಯಾಬ್ರಿಕೇಟ್ ಮಾಡೋದು, ಮಾರ್ಫಿಂಗ್ ಮಾಡೋದು, ಅದೆಲ್ಲ ಮಾಡ್ತೀವಿ ನಾವು. ಮ್ಯಾನ್ಪುಲೇಟ್, ಸ್ವಲ್ಪ ಸುಳ್ಳು ಸ್ವಲ್ಪ ಸ್ವಲ್ಪ ನಿಜ ಸ್ವಲ್ಪ ಸುಳ್ಳು ತೊಗೊಂಡು ಮಿಕ್ಸಪ್ ಮಾಡಿಬಿಟ್ಟು ನಾವು ಕಳಿಸ್ತೀವಿ. ಅದಕ್ಕೆ ಯಾರಿಗೂ ಗೊತ್ತಾಗಲ್ಲ ಅದು ಸುಳ್ಳು ಇಲ್ವೋ ಅಂತ. ಸೊ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಮೀಡಿಯಾ ಲಿಟ್ರಸಿ. ನಾವು ಇದ್ರ ಬಗ್ಗೆ ನಾವು ಯೋಚಿಸಿದ್ರೆ ಇದನ್ನ ಹೇಗೆ ನಮಗೆ ವ್ಯತ್ಯಾಸ ನೋಡಬೇಕು ಅಂತ ನಮ್ಗೆ ನಿಮ್ಮ ಮಾಹಿತಿ ಎಲ್ಲಿಂದ ಬರುತ್ತೆ? ಎಷ್ಟು ಜನ ಇಲ್ಲಿ ಪತ್ರಿಕಾ ಓದ್ತೀರಾ? ನೀವೆಲ್ಲ ಪತ್ರಿಕಾರರು. ಸ್ಟೂಡೆಂಟ್ಸ್ನಲ್ಲಿ ಎಷ್ಟು ಜನರು ಪತ್ರಿಕಾ ಓದ್ತೀರ? ಹಾಂ, ಓಕೆ, ಗ್ರೇಟ್, ರೈಟ್. ಎಷ್ಟು ಪೇಪರ್ ಓದ್ತೀರಾ ಒಂದಿನದಲ್ಲಿ? 5? ನಮ್ಮ ಮೇಲೆ ಒಂದಿನಕ್ಕೆ 4 ಪೇಪರ್ ಬರುತ್ತೆ. ಸಂಡೇ, look at all the hands going up at the back, right? Fantastic. All the students, all the young people looking at social media, right? ಇದರಲ್ಲಿ ಎಷ್ಟು ಮೇಲೆ ವಿಶ್ವಾಸ ಮಾಡ್ಬೋದು? ಯಾವುದ್ರ ಮೇಲೆ ವಿಶ್ವಾಸ ಮಾಡ್ಬೋದು?
ಪತ್ರಿಕೆಗಳು ಮಾಡ್ಬೋದು. ಯಾಕೆ? ಸಮಯ ಇರುತ್ತೆ. ಡಾಕ್ಯುಮೆಂಟ್ಸ್ ಇರುತ್ತೆ ಮೇಡಮ್, ಅದು ಡಾಕ್ಯುಮೆಂಟ್ ಇದ್ರೇ ಸುದ್ದಿ ಮಾಡೋದು ಅವರು. ಈಗ ಯಾರ ಬಗ್ಗೆ ರಾಜಕಾರಣಿ ಬಗ್ಗೆ ಮಾಡಿದ್ರೆ ಸಂಪೂರ್ಣ ದಾಖಲೆ ಇದ್ರೆ ಅವ್ರ ಬಗ್ಗೆ ಬರೀಬೋದು, ಇಲ್ಲಾಂದ್ರೆ ಬರೆಯೋಕ್ಕಾಗೋದಿಲ್ಲ. ನೀವೇನೋ ಹೇಳ್ತಾ ಇದ್ದೀರಿ? ಅವ್ರು ಮತ್ತೆ ಮಾಹಿತಿಗಳನ್ನ ಸಂಗ್ರಹಿಸಬೇಕಾದ್ರೆ ಈ ಟಿವಿಯಿಂದ ಆಗಲಿ ಇಲ್ಲಾಂದ್ರೆ ಕೆಲವೊಂದು ವಿಷಯಗಳಿಂದ ಅವ್ರು ಕಲೆಕ್ಟ್ ಮಾಡಿ ಇದು ರೈಟ್ ಅಂದ್ರೆ ಮಾತ್ರ ಅದನ್ನ ಇದು ಮಾಡ್ತಾರೆ, ಇಲ್ಲಾಂದ್ರೆ ಮಾಡಲ್ಲ. ಕೆಲವು ವರದಿಗಾರರು ಮನೆಯಲ್ಲಿ ಕೂತ್ಕೊಂಡು ವರದಿ ಮಾಡ್ತಾರೆ, ಕೆಲವು ಪಾರ್ವ ಮಾಡಿಸ್ಕೊಂತಾರೆ ಕೆಲವರು, ಅದು ಇದೆ ಇದರಲ್ಲಿ. ನೀವೇನು ಹೌ ಡು ಯು ನೋ ಇದು ಮೂಲ ನಿಮಗೆ ಮಾಹಿತಿ ಬಂತಲ್ಲ, ಆ ಮೂಲ ಮೇಲೆ ವಿಶ್ವಾಸ ಮಾಡ್ಬೋದೋ ಇಲ್ವೋ ಅಂತ. ATM ಹೋಗ್ತೀರಾ ಅಟ್ ಮೋಸ್ಟ್, ಇಲ್ಲಾಂದರೆ ಎಲ್ಲ ಡಿಜಿಟಲ್ ಟ್ರಾನ್ಸಾಕ್ಷನ್ ಆಗೋದು. ಅಕಾಡೆಮಿ ನೀವು ಫೀಡ್ಬ್ಯಾಕ್ ಕೊಡಿ, ಈ ಥರ ಮಾಡೋಣ ನಾವು ವರ್ಕ್ಶಾಪ್ಸ್, ಸೊ ದಟ್ ನಮ್ಮ ಪ್ರೊಫೆಷನ್ ಫೇಕ್ ನ್ಯೂಸಿಂದ ಮುಕ್ತ ಆಗಬೇಕು. ಸೊ ದಟ್ ಈಸ್ ಒನ್ ಉದ್ದೇಶ, ನಮ್ಮ ಮಿಷನ್ ಇರೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲ ಕರ್ನಾಟಕ ರಾಜ್ಯ ಎಲ್ಲ ಜಿಲ್ಲೆಗಳಲ್ಲಿ ಈ ರೀತಿ ಮಾಡಿ ಅನ್ನೋದು ನಮ್ಮ ಸಲಹೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಪ್ರೊಫೆಸರ್ ಕಂಚನ್ ಕೌರ್ ಅವರ ಒಂದು ಅದ್ಭುತವಾದ ವಿಚಾರ ವೈವಿಧ್ಯವನ್ನ ಕೇಳ್ತಾ ಕಾರ್ಯಕ್ರಮ ಮುಂದುವರಿಯುತ್ತೆ. ನಿಮಗೆ 20 ನಿಮಿಷ ಇರುತ್ತೆ. ದಯಮಾಡಿ ಎಲ್ಲರೂ ನಮ್ಮ